ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಗೀತ ನಿರ್ದೇಶಕ ಆಗಿರುವಂತಹ ಹಾಗೇನೇ ಗಾಯಕ ಆಗಿರುವಂತಹ ಗುರುಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. 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 ನಿಜವಾಗ್ಲೂ ವೆರಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಎಸ್ ಜಾನಕಿ ಅವರು ಇನ್ನಿಲ್ಲ. ಈ ಕ್ಷಣದಲ್ಲಿ ಅವರ ಸಾಧನೆಯನ್ನ ಮೆಲುಕು ಹಾಕೋದಾದ್ರೆ ಸರ್, ಆ ಸಾಧನೆ ಇನ್ನೂ ಯಾರು ಮಾಡಕ್ ಸಾಧ್ಯನೂ ಇಲ್ಲ. ಕಾರಣ ಒಂದು, ಆ ಟೈಮಲ್ಲಿ ಬೇರೆ ಏನ್ ಕರೆಕ್ಷನ್ ಡಿವೈಸಸ್ ಇಲ್ಲ. ನೀವು ಒಂದು ಟೇಕ್ ಅಲ್ಲಿ ಒಮ್ಮೆ ಶುರುವಾದ್ರೆ ಕಡೆತನಕ ಒಂದೇ ಟೇಕ್ ಅಲ್ಲಿ ಫೈನಲ್ ಟೇಕ್ ತರ ಹಾಡ್ಬೇಕಿತ್ತು. ಅದು ಇನ್ನೂ ನನ್ನ ಲೆಕ್ಕದಲ್ಲಿ ಯಾರಿಗೂ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಪರ್ಫೆಕ್ಷನ್ ಯಾಕಂದ್ರೆ ಆ ಟೈಮಲ್ಲಿ ಅಗತ್ಯನೇ ಇತ್ತು. ಇಲ್ಲದ್ರೆ ನಿಮ್ಗೆ ಹಾಡ್ ರೆಕಾರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಆ ತರ ಸಿಂಗರ್ಸ್ ಹುಟ್ಟೋದಕ್ ಸಾಧ್ಯನೇ ಇಲ್ಲ. ಒಂದು ವಾಯ್ಸ್ ಟೆಕ್ಸ್ಚರ್ ನನ್ನ ಲೆಕ್ಕದಲ್ಲಿ ಇದು ಉತ್ತರದಲ್ಲಿ ಇಟ್ ವಾಸ್ ಲತಾ ಮಂಗೇಶ್ಕರ್, ದಕ್ಷಿಣದಲ್ಲಿ ಎಸ್ ಜಾನಕಿ. ಒಂದು ವಾಯ್ಸ್ ಟೆಕ್ಸ್ಚರು, ಇನ್ನೊಂದು ವಾಯ್ಸ್ ಬೇರೆ ಬೇರೆ ಮಕ್ಕಳ ತರ, ಮುದುಕಿ ತರ, ಈ ತರ ಹಾಡೋದು ವೆರೈಟಿ, ಇನ್ನೊಂದು ಪರ್ಫೆಕ್ಷನ್ ಆಫ್ ಸಿಂಗಿಂಗ್. ಆ ತರ ಯಾರು ಇನ್ನೂ ಬರಕ್ ಸಾಧ್ಯನೂ ಇಲ್ಲ. ಐ ಥಿಂಕ್ ಒಂದು ಯುಗದ ಅಂತ್ಯ ಅಂತ ಹೇಳ್ಬೋದು ಅಷ್ಟೇ. ಹೌದು. ಮತ್ತೆ ನಿಮ್ಮ ಮೊದಲ ಭೇಟಿ ಮತ್ತೆ ಕೊನೆಯ ಭೇಟಿ ಯಾವಾಗ ಆಗಿತ್ತು ಎಸ್ ಜಾನಕಿ ಅವರೊಂದಿಗೆ? ಇಲ್ಲ, ನಾನು ಒಮ್ಮೆನೆ ಭೇಟಿಯಾಗಿದ್ದವರನ್ನ, ಒಮ್ಮೆನೆ ಭೇಟಿಯಾಗಿರೋದು. ಬಟ್ ಅಫ್ ಕೋರ್ಸ್ ಐ ವಾಸ್ ಗ್ರೇಟ್ ಫ್ಯಾನ್ ಆಫ್ ಹರ್ಸ್. ನಾನು ವರ್ಕ್ ಮಾಡಕ್ ಅವಕಾಶ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರ ಅಷ್ಟೊತ್ತಿಗೆ ಹಾಡೋದು ಕಮ್ಮಿ ಮಾಡ್ಬಿಟ್ಟಿದ್ರು. ನನ್ಗೆ ಅವ್ರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿಲ್ಲ. ಬಟ್ ಅಫ್ ಕೋರ್ಸ್ ಗ್ರೇಟ್ ಫ್ಯಾನ್ ಆಫ್ ಹರ್ಸ್. ಮತ್ತೆ ಅವರನ್ನ ಮೊದಲ ಬಾರಿ ಭೇಟಿಯಾದಾಗ ಸಾಕಷ್ಟು ಜನರಿಗೆ ಅಹಂ ಅನ್ನುವಂಥದ್ದು ಇರುತ್ತೆ, ಇನ್ನು ಕೆಲವರು ತುಂಬಾ ಡೌನ್ ಟು ಅರ್ತ್ ಇರ್ತಾರೆ. ಸೊ ಇವರ ಮೃದು ಸ್ವಭಾವ ಯಾವ ರೀತಿ ಇತ್ತು ಅಂತ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ? ಇಲ್ಲ, ಅದು ಏನಕ್ಕೆ ಗೊತ್ತಿಲ್ಲ. ನಾನು ಕಂಡ ಅತ್ಯಂತ ಉತ್ತಮ ಗಾಯಕರು ಪ್ರತಿಯೊಬ್ಬರು ಐ ಥಿಂಕ್ ದೇ ವರ್ ಡೌನ್ ಟು ಅರ್ತ್. ಯಾರು ಈಗ ಇವತ್ತು ಚಿತ್ರಮ್ಮ ಆಗಿರ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ನೀವು ಯಾರು ದೊಡ್ಡ ಸಿಂಗರ್ಸ್ ಕೇಳಿದ್ರೆ ಅವರು ಮಗು ತರ ಇರ್ತಾರೆ, ಇಲ್ಲದ್ರೆ ಬೆಳೆಯಕ್ ಸಾಧ್ಯ ಇಲ್ಲ. ಯಾವುದೇ ಒಂದು ಕಲಾವಿದ ಅವರಿಗೆ ಅಹಂ ಅಂತ ಬಂದ್ಬಿಟ್ರೆ ಅಲ್ಲಿಗೆ ಅದವರ ಕೊನೆ ಅಂತ ಅನ್ಸುತ್ತೆ. ಸೊ ಇವರನ್ನ ಭೇಟಿ ಆದಾಗ ಇವ್ರು ನಿಜವಾಗ್ಲೂ ಇವ್ರ ಸೆಲೆಬ್ರಿಟಿಗಳ ಅಥವಾ ಇವರು ಹಿಂಗೆ ಇರಕ್ ಸಾಧ್ಯನಾ ಅಂತ ಅನ್ಸುತ್ತೆ. ಯಾಕಂದ್ರೆ ದೇವರ್ ಸ್ಟಿಲ್ ಕಿಡ್ಸ್, ಮಗು ತರ. ನಾನು ಇವತ್ತಿಗೆ ಹೇಳ್ತೀನಿ, ಚಿತ್ರಮ್ಮನೂ ಅಷ್ಟೇ ಚಿಕ್ಕ ಮಗು ತರ. ನಿಮ್ಗೆ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ, ಅಷ್ಟು ಹಾಡ್ತಾರೆ, ಅಷ್ಟು ಟ್ಯಾಲೆಂಟ್ ಇದೆ ಅಂತ ಅನ್ಸಲ್ಲ ಅವ್ರದ್ದು ಮಾತಾಡಿದ್ರೆ. ಬಟ್ ಅಫ್ಕೋರ್ಸ್ ದೀಸ್ ಗೈಸ್ ಯಾವತ್ತು ಹೇಳ್ತೀನಿ ಅಂದ್ರೆ, ಯಾವ್ದೋ ಗಂಧರ್ವರು ಅಪ್ಪಿತಪ್ಪಿ ಭೂಮಿ ಮೇಲೆ ಹುಟ್ಟಿರೋರು. ಇದು ಏನೋ ಕಾರಣಕ್ಕೆ ಭೂಮಿ ಮೇಲೆ ಬಂದವರು. ಆ ಟ್ಯಾಲೆಂಟ್ ಇನ್ನೊಬ್ರಿಗೆ ಬರಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಮನುಷ್ಯ ಮಾಡದಂತ ಸಾಧನೆ ಅದು ಇನ್ನೊಬ್ರಿಗೆ ಬರಕ್ ಸಾಧ್ಯನೂ ಇಲ್ಲ. ಅಷ್ಟೇ. ಅವ್ರಿದ್ದಾಗ ನಾವು ಅದೇ ಯುಗದಲ್ಲಿ ಇದ್ದೀವಿ ಅಂತ ಹೇಳಿ ಖುಷಿ ಪಡ್ಬೇಕು. ಹೌದು. ಮತ್ತೆ ಈ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಗೀತೆಗಳಲ್ಲಿ ಇವರೇ ಅನ್ಸತ್ತೆ ಹೈಯೆಸ್ಟ್ ಹಾಡುಗಳನ್ನ ಅಣ್ಣವ್ರ ಜೊತೆ ಹಾಡಿರೋದು ಅಂತಂದ್ರೆ ಅಲ್ವಾ? ಇಲ್ಲ, ನನ್ನ ಲೆಕ್ಕದಲ್ಲಿ ಕನ್ನಡದಲ್ಲೂ ಹೈಯೆಸ್ಟ್ ಹಾಡಿದೀವ್ರೆ, ತಮಿಳಲ್ಲೂ ಹೈಯೆಸ್ಟ್ ಹಾಡಿದೀವ್ರೆ. ಆ ಟೈಮಲ್ಲಿ ಐ ಥಿಂಕ್ ದೇರ್ ವಾಸ್ ಅಬ್ಸಲ್ಯೂಟ್ಲಿ ಯಾರು ಇರ್ಲಿಲ್ಲ. ದೇರ್ ವಾಸ್ ನೋ ಸೆಕೆಂಡ್ ಟು ಪಿ ಸುಶೀಲಾ ಅವರಿದ್ರು, ಅಫ್ಕೋರ್ಸ್ ಇದ್ರು. ಬಟ್ ಜಾನಕಿ ಫಾರ್ ಫಿಲ್ಮ್ ಎಕ್ಸ್ಪ್ರೆಷನ್ಗೆ ಎಕ್ಸ್ಪ್ರೆಷನ್ ನಾನು ಹೇಳೋದು, ಫಿಲ್ಮ್ ಅಲ್ಲಿ ಬೇಕಾಗಿರೋದು ಸಂಗೀತ ಹೇಳಿ ಸರ್, ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಹೇಳಿ ಸರ್. ಹಲೋ. ಟ್ರಾವೆಲಿಂಗ್. ಥ್ಯಾಂಕ್ ಯು ಗುರುಕಿರಣ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
ಪರ್ಫೆಕ್ಷನ್ ಅನ್ನುವಂಥದ್ದು ಹುಡುಕ್ತಾರೆ. ಎಲ್ಲಿವರೆಗೂ ಪರ್ಫೆಕ್ಷನ್ ಸಿಗತ್ತೆ ನೋಡಿ, ಅಲ್ಲಿವರೆಗೂ ಕೂಡ ಪ್ರಾಕ್ಟೀಸ್ ಟೈಮಲ್ಲಿ ಅವರು ಈ ಗಾಯಕರನ್ನ ಹಾಡಿಸ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ. ಯಾಕಂದ್ರೆ ಅವರಿಗೆ ಪರ್ಫೆಕ್ಷನ್ ಅನ್ನುವಂಥದ್ದು ಈ ಹಾಡಲ್ಲಿ ಸಿಗಬೇಕು, ಅಲ್ಲಿವರೆಗೂ ನಾನು ಸುಮ್ಮನೆ ಇರೋದಿಲ್ಲ ಅಂತ. ಅಷ್ಟೊಂದು ಶಿಸ್ತುಬದ್ಧ ಜೀವಿ ಇಳೆಯರಾಜ. ಸೊ ಅಂಥವರು ಪ್ರತಿಯವರ ಹಾಡಿನಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಸ್ ಜಾನಕಿ ಅವರನ್ನೇ ಆಯ್ಕೆ ಮಾಡ್ತಾ ಇತ್ತು. ಅದಾದ ಮೇಲೆ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಲೈವ್ ಕಾನ್ಸರ್ಟ್ಗಳಲ್ಲೂ ಕೂಡ ಜಾನಕಿಯವರ ಜೊತೆಗೆ ಹಾಡನ್ನು ಹಾಡಿದ್ದಾರೆ. 19ನೇ ವಯಸ್ಸಿಗೆ ಅವರು ಗಾಯನವನ್ನು ಆರಂಭಿಸ್ತಾರೆ. ಸಂಗೀತ ನಿರ್ದೇಶಕ ಇಳಯರಾಜ ಮತ್ತು ಹಿನ್ನೆಲೆ ಗಾಯಕ SP ಬಾಲಸುಬ್ರಹ್ಮಣ್ಯನ್ ಜೊತೆ ಅತಿ ಹೆಚ್ಚು ಗೀತೆಗಳಿಗೆ ಇವರು ಧ್ವನಿಯಾಗಿದ್ದಾರೆ. ನಮ್ಮ ಕನ್ನಡದಲ್ಲಿ ಅಣ್ಣಾವ್ರ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಜಾನಕಮ್ಮಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದೆ. ಜಾನಕಿಯವರು 1959ರಲ್ಲಿ ವಿ ರಾಮಪ್ರಸಾದ್ ಅವರನ್ನ ಮದುವೆಯಾಗಿರ್ತಾರೆ. 1997ರಲ್ಲಿ ಪತಿಯ ಮರಣದ ನಂತರ ಪುತ್ರನ ಜೊತೆಗೆ ಹೈದರಾಬಾದ್ನಲ್ಲೇ ನೆಲೆಸಿದ್ದಾರೆ. ಈಗ ಮೈಸೂರಿನಲ್ಲಿ ಅವರು ನಿಧನರಾಗಿದ್ದು, ಅವರ ಕುಟುಂಬಸ್ಥರು ಹೈದರಾಬಾದ್ನಲ್ಲಿರೋದರ ಕಾರಣಕ್ಕೆ ಅವರ ಕುಟುಂಬಸ್ಥರು ಹೈದರಾಬಾದ್ನಿಂದ ಬಂದ ನಂತರ ಅಂತಿಮ ದರ್ಶನದ ವ್ಯವಸ್ಥೆ, ಅದರ ಜೊತೆಗೆ ಅಂತ್ಯಕ್ರಿಯೆ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಹೃದಯಾಘಾತದಿಂದ ಎಸ್ ಜಾನಕಿ ಸಾವನ್ನಪ್ಪಿದ್ದಾರೆ. ಇಂಗ್ಲಿಷ್, ಜಪಾನೀಸ್, ಫ್ರೆಂಚ್ನಲ್ಲೂ ಕೂಡ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ